ಇವತ್ತಿನ ವಿಶೇಷ ರೆಡಿ ಟು ಈಟ್ ದಾಲ್. ಈ ಪೌಡರ್ ಮಾಡಿಟ್ಕೊಬಿಟ್ರೆ 2-3 ನಿಮಿಷದಲ್ಲಿ ರುಚಿಯಾದಂಥ ದಾಲ್ ರೆಡಿ. ಈ ಪೌಡರ್ ರೆಡಿಯಾಗಿದ್ದರೆ ಬರೀ ಬಿಸಿನೀರು ಸಾಕು ರುಚಿಯಾದಂಥ ದಾಲ್ ರೆಡಿ ಮಾಡೋದಕ್ಕೆ. ಈ ದಾಲ್ ಪೌಡರ್ನ ಹಲವು ಸಿಚುವೇಷನಲ್ಲಿ ಉಪಯೋಗಿಸ್ಕೋಬಹುದು. 3-4 ತಿಂಗಳು ಸ್ಟೋರ್ ಮಾಡೋಂಥ ಈ ದಾಲ್ ಪೌಡರ್ನ ಬೆಳಗಿನ ಹೊತ್ತು ಗಡಿಬಿಡಿ ದಿನಗಳಲ್ಲಿ ಇದನ್ನ ಉಪಯೋಗಿಸ್ಕೋಬಹುದು. 2 ನಿಮಿಷದಲ್ಲಿ ದಾಲ್ ರೆಡಿ. ಹಾಸ್ಟೆಲ್ಗೆ ಮಕ್ಕಳಿಗೆ ಕೊಟ್ಟು ಕಳಿಸ್ಬಹುದು. ಹೊರಗಡೆ ಟ್ರಾವೆಲ್ ಮಾಡ್ತೀವಿ ಅಂದರೆ ಇದನ್ನು ತೊಗೊಂಡು ಹೋಗ್ಬೋದು. ತುಂಬಾ ಸಿಂಪಲ್ಲಾಗಿ ರುಚಿಯಾಗಿ ದಾಲ್ ರೆಡಿಯಾಗಿ ಹೋಗ್ಬಿಡುತ್ತೆ. ಇದನ್ನು ರುಚಿಯಾಗಿ ಹದವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಇವತ್ತಿನ ಈ ದಾಲ್ ಪೌಡರ್ ಮಾಡೋದಕ್ಕೆ ನಾನಿಲ್ಲಿ 2 ಕಪ್ಪಿನಷ್ಟು ಬೇಳೆ ತೊಗೊಂಡಿದ್ದೀನಿ. ಅದರಲ್ಲಿ 1 ಕಪ್ಪಿನಷ್ಟು ತೊಗರಿಬೇಳೆ, 1 ಕಪ್ಪಿನಷ್ಟು ಹೆಸರುಬೇಳೆ. ಈ 2 ಬೇಳೆನ ಒಂದು ಆಪ್ಷನ್ ಏನು ಅಂತಂದರೆ, ನೀವು ತೊಳೆದ್ಬಿಟ್ಟು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು. ಅಕಸ್ಮಾತ್ ಆ ರೀತಿ ಒಣಗಿಸೋಕ್ಕೆ ಬಿಸಿಲಿಲ್ಲ, ಫೆಸಿಲಿಟಿ ಇಲ್ಲ ಅಂತಂದರೆ ಈ ರೀತಿ ಒಂದು ಡ್ರೈ ಆಗಿರೋಂಥ ಬಟ್ಟೆನಲ್ಲಿ ಬೇಳೆಗಳನ್ನ ಚೆನ್ನಾಗಿ ಒರೆಸಿದ್ರೆ ಅದರಲ್ಲಿರೋಂಥ ಧೂಳೆಲ್ಲ ಹೋಗ್ಬಿಡುತ್ತೆ. ನಾನಿವತ್ತು ಒರೆಸಿ ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಚೆನ್ನಾಗಿ ಬಿಸಿಲಿದ್ದು ಕಾಯಿಸೋಕ್ಕೆ ಫೆಸಿಲಿಟಿ ಇದೆ ಅಂತಂದರೆ ತೊಳೆದ್ಬಿಟ್ಟು ಚೆನ್ನಾಗಿ ತಕ್ಷಣ ಕಾಯಿಸ್ಬಿಡ್ಬೇಕು. ಇವಾಗ ಬೇಳೆನ ಚೆನ್ನಾಗಿ ಒರೆಸಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂದರೆ, ಈ ತೊಗರಿ ಬೇಳೆ ಮತ್ತು ಹೆಸರು ಬೇಳೆನ ಒಂದು ದಪ್ಪ ತಳದ ಪಾತ್ರೆಗೆ ಹಾಕ್ಕೊಂಡು ಈ ರೀತಿ ಹುರ್ಕೋಬೇಕಾಗತ್ತೆ. ಎಲ್ಲಿವರೆಗೆ ಹುರ್ಕೋಬೇಕು ಅಂದರೆ, ಈ ರೀತಿ ಕೆಂಪಾಗಬೇಕು, ಒಂದೇ ಸಮವಾಗಿ ಕೆಂಪಾಗಬೇಕು. ಕೈ ಆಡಿಸ್ತಾ ಹುರಿದ್ರೆ 2 ಬೇಳೆನೂ ಚೆನ್ನಾಗಿ ಹುರಿದು ಕೆಂಪಾಗುತ್ತೆ. ನೋಡಿ, ಈ ರೀತಿ ಹುರಿಯೋದು ತುಂಬಾ ಮುಖ್ಯ ಈ ದಾಲ್ ಪೌಡರ್ ಮಾಡೋದಕ್ಕೆ. ಈಗ ಈ ಬೇಳೆ ಹುರಿದು ರೆಡಿಯಾಗಿದೆ. ಇದೆಲ್ಲ ಚೆನ್ನಾಗಿ ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ತೀರಾ ನೈಸಾಗಿ ಪುಡಿ ಮಾಡಬಾರ್ದು, ಹಾಗೆಯೇ ತೀರಾ ತರ್ತರಿಯಾಗಿ ಪುಡಿ ಮಾಡಬಾರ್ದು. ಅಂದರೆ ಸ್ವಲ್ಪ ಚಿರೋಟಿ ರವೆ ಅದಕ್ಕೆ ನಾವು ಇದನ್ನ ಪುಡಿ ಮಾಡ್ಕೋಬೇಕಾಗುತ್ತೆ. ಆವಾಗಲೇ ದಾಲ್ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, 2 ಕಪ್ಪಿನಷ್ಟು ಬೇಳೆನ ಈ ರೀತಿ ಚಿರೋಟಿ ರವೆ ಅದಕ್ಕೆ ಪುಡಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಬೇಳೆನ ನಾನಿಲ್ಲಿ ತೊಗರಿಬೇಳೆ, ಹೆಸರುಬೇಳೆ ಎರಡನ್ನೂ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಬರೀ ತೊಗರಿಬೇಳೆನ ಸೇರಿಸ್ಕೋಬೋದು, ಇಲ್ಲ ಅಂದರೆ ಬರೀ ಹೆಸರು ಬೇಳೆನ ಸೇರಿಸ್ಕೋಬೋದು, ಇಲ್ಲ ನಾನು ಮಾಡಿರೋ ರೀತಿ ಮಿಕ್ಸ್ ಮಾಡಿಕೊಂಡು ಸೇರಿಸ್ಕೋಬೋದು. ಇವಾಗ ಅದು ರೆಡಿಯಾಗಿದೆ. ಇಲ್ಲಿ ಅದೇ ಪ್ಯಾನಿಗೆ ನಾನು ಇವಾಗ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಸೇರಿಸಿ, ಅದಾದಮೇಲೆ 1 ಹಿಡಿಯಷ್ಟು ಕರಿಬೇವಿನ ಎಲೆನ ಹಾಕ್ಕೊಂಡು, ಆಮೇಲೆ 4-5 ಕೆಂಪು ಮೆಣಸಿನ್ಕಾಯಿನ ಈ ರೀತಿ ತುಂಡಾಗಿ ಕತ್ತರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿಬೇಕು, ಜೀರಿಗೆ ಕಲರ್ ಚೇಂಜ್ ಆಗಬೇಕು, ಹಾಗೆಯೇ ಈ ಕರಿಬೇವಿನ ಸೊಪ್ಪು, ಕೆಂಪು ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಕ್ರಿಸ್ಪಿ ಆಗಬೇಕು. ಜೊತೆಗೆ ಇಲ್ಲಿ 1 ಹಿಡಿಯಷ್ಟು ಕೊತ್ತಂಬರಿ ಎಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ನಾವು ಇದನ್ನು ಎಲ್ಲಿವರೆಗೆ ಹುರಿಬೇಕು ಅಂತಂದರೆ, ಕೊತ್ತಂಬರಿಯಲ್ಲಿರುವಂಥ ತೇವಾಂಶ ಎಲ್ಲ ಹೋಗಬೇಕು, ಅಲ್ಲಿವರೆಗೆ ಹುರ್ಕೋಬೇಕಾಗುತ್ತೆ. ಇದನ್ನು ಹುರ್ಕೋಬೇಕಾದ್ರೇ ನಾನಿಲ್ಲಿ 1 ಟೀ ಸ್ಪೂನಷ್ಟು ಇಂಗಿನ ಪುಡಿನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಜೀರಿಗೆ, ಸಾಸಿವೆ, ಕರಿಬೇವಿನ ಎಲೆ, ಕೊತ್ತಂಬರಿ ಎಲೆ, ಕೆಂಪು ಮೆಣಸಿನ್ಕಾಯಿ ಎಲ್ಲ ಹುರಿದಬೇಕು. ಜೊತೆಗೆ ಅದರಲ್ಲಿರುವಂಥ ತೇವಾಂಶ ಎಲ್ಲ ಹೋಗಬೇಕು. ತೇವಾಂಶ ಕಳಿಸೋದು ತುಂಬಾ ಮುಖ್ಯ. ಆವಾಗಲೇ ಈ ಪೌಡರ್ನ ನಾವು 3-4 ತಿಂಗಳು ಸ್ಟೋರ್ ಮಾಡೋದಕ್ಕೆ ಸಾಧ್ಯ. ಇದಾದಮೇಲೆ ಸ್ವಲ್ಪ ಪುಡಿಗಳನ್ನ ಸೇರಿಸ್ತಾ ಇದ್ದೀನಿ. ಕೆಂಪು ಖಾರದ ಪುಡಿ, ಜೀರಿಗೆ ಪುಡಿ, ಕೊತ್ತಂಬರಿ ಬೀಜದ ಪುಡಿ, ಅರಿಶಿನ ಪುಡಿ ಎಲ್ಲ 1 ಟೀ ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಹೆಚ್ಚು ಕಡಿಮೆ ಮಾಡ್ಕೋಬಹುದು ಖಾರನ. ಇವಾಗ ಅದೆಲ್ಲ ಹಾಕಿ ಒಂದು 15 ಸೆಕೆಂಡ್ ಆದಮೇಲೆ ನಾವು ಮಾಡ್ಕೊಂಡಂಥ ಬೇಳೆ ಪುಡಿನ ಇಲ್ಲಿ ಸೇರಿಸಿ ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮೊದಲೇ ನಾವು ಬೇಳೆನ ಡ್ರೈ ಆಗಿ ರೋಸ್ಟ್ ಮಾಡಿಕೊಂಡು ಆರಿಸ್ಬಿಟ್ಟು ಪುಡಿ ಮಾಡ್ಕೊಂಡಿದ್ದೀವಿ. ಇವಾಗ ಮತ್ತೆ ನಾನು ಇದು ಒಗ್ಗರಣೆ ಜೊತೆ ಸೇರಿಸ್ಕೊಂಡು ಮತ್ತೆ ಹುರ್ಕೊಳ್ತಾ ಇದ್ದೀನಿ. ಈ ಹಂತದಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿನೂ ಸಹ ಸೇರಿಸ್ತಾ ಇದ್ದೀನಿ. ಉಪ್ಪಿನ ಪುಡಿನ ಈಗ ನೀವು ಸ್ವಲ್ಪ ಹಾಕೋಬೋದು. ಆಮೇಲೆ ದಾಲ್ ಮಾಡಬೇಕಾದ್ರೆ ಸ್ವಲ್ಪ ಕಡಿಮೆ ಇದೆ ಅಂದರೆ ಆವಾಗಲೂ ಸಹ ಸೇರಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ಇವಾಗ ನೋಡಿ, ಒಗ್ಗರಣೆಯೊಂದಿಗೆ ಈ ದಾಲ್ ಪುಡಿನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಮತ್ತೆ ನಾನಿಲ್ಲಿ ಒಂದು 5-7 ನಿಮಿಷ ಲೋ ಫ್ಲೇಮಲ್ಲಿ ಹುರಿತಾ ಇದ್ದೀನಿ. ಎಲ್ಲನೂ ಎಷ್ಟು ಚೆನ್ನಾಗಿ ಹುರಿಬೇಕು ಅಂತಂದರೆ, ಕರಿಬೇವಿನ ಎಲೆ ಕ್ರಿಸ್ಪಿ ಆಗಬೇಕು, ಕೊತ್ತಂಬರಿ ಎಲೆ ಕ್ರಿಸ್ಪಿ ಆಗಬೇಕು, ಕೆಂಪು ಮೆಣಸಿನ್ಕಾಯಿ ಕ್ರಿಸ್ಪಿ ಆಗಬೇಕು. ಒಟ್ಟಾಗಿ ಇದರಲ್ಲಿ ಸ್ವಲ್ಪನೂ ಸಹ ತೇವಾಂಶ ಇರಬಾರ್ದು. ಅಲ್ಲಿವರೆಗೆ ನಾವು ಇದನ್ನ ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಅಪ್ಪಿತಪ್ಪಿನೂ ಸಹ ಫ್ಲೇಮ್ನ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಈಗ ಚೆನ್ನಾಗಿ ಹುರಿದಾಗಿದೆ. ಇದನ್ನು ನಾನು ಆರೋದಕ್ಕೆ ಇಟ್ಟಿದ್ದೀನಿ. ಈ ದಾಲ್ ಪೌಡರು ಕರೆಕ್ಟಾಗಿ ರೆಡಿಯಾಗಿದೆ ಅಂತ ಗೊತ್ತು ಮಾಡೋದು ಹೇಗೆ ಅಂತಂದರೆ, ನೋಡಿ, ಈ ಕರಿಬೇವಿನ ಎಲೆ ಆಗಲಿ, ಕೊತ್ತಂಬರಿ ಎಲೆ ಆಗಲಿ ಎಲ್ಲ ಕ್ರಿಸ್ಪಿಯಾಗಿ ಹೋಗ್ಬಿಟ್ಟಿದೆ. ಸ್ವಲ್ಪನೂ ತೇವಾಂಶ ಇಲ್ಲ. ಈ ರೀತಿ ಮಾಡಿ ರೆಡಿ ಮಾಡಿಕೊಂಡ್ರೆ ಮಾತ್ರ ಇದನ್ನು ನಾವು 3-4 ತಿಂಗಳು ಸ್ಟೋರ್ ಮಾಡಬಹುದು. ಇವಾಗ ದಾಲ್ ಪುಡಿನಲ್ಲಿ ಉಪ್ಪು, ಖಾರ, ಒಗ್ಗರಣೆ, ಕೊತ್ತಂಬರಿ ಎಲೆ, ಕರಿಬೇವಿನ ಎಲೆ, ಕೆಂಪು ಮೆಣಸಿನಕಾಯಿ ಹಾಕಿ ಎಲ್ಲ ರೆಡಿಯಾಗಿದೆ.
ಇದನ್ನು ನಾವು ಕರೆಕ್ಟಾಗಿ ಸ್ಟೋರ್ ಮಾಡಿ ಇಟ್ಕೊಬಿಟ್ರೆ 3-4 ತಿಂಗಳು ಆರಾಮಾಗಿ ಸ್ಟೋರ್ ಮಾಡ್ಬೋದು. ಬೇಕು ಅಂದಾಗ ಸ್ವಲ್ಪ ಬಿಸಿನೀರಿಗೆ ಹಾಕಿ ಕುದಿಸ್ಬಿಟ್ರೆ ರುಚಿಯಾದಂಥ ದಾಲ್ ರೆಡಿಯಾಗಿದೆ. ಈ ದಾಲನ್ನು ಈ ಪೌಡರ್ ಹಾಕಿ ಮಾಡಿರೋದು ಗೊತ್ತೇ ಆಗೋದಿಲ್ಲ, ಅಷ್ಟು ರುಚಿಯಾಗಿ ಬರುತ್ತೆ. ಇವಾಗ ಆರಿದ ಮೇಲೆ ಇಲ್ಲಿ ಒಂದು ಗಾಜಿನ ಬಾಟಲ್ಗೆ ಹಾಕಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ನೀವು ಹೊರಗಡೆ ಟ್ರಾವೆಲ್ ಮಾಡ್ತೀವಿ ಅಂತಂದರೆ ಜಿಪ್ ಪೌಚಿಗೆ ಹಾಕಿ ಇಡ್ಬೋದು. ಇನ್ನೂ ಸ್ವಲ್ಪ ಜಾಸ್ತಿ ದಿನ ಇಡಬೇಕು ನಾವು ಅಂತಂದರೆ ಇದನ್ನ ಫ್ರೀಝರಲ್ಲಿ ಇಡ್ಬೋದು. ಜಿಪ್ ಪೌಚಿಗೆ ಹಾಕಿ ಅದು ಇನ್ನೂ 1 ವರ್ಷದವರೆಗೆ ಇದನ್ನ ಸ್ಟೋರ್ ಮಾಡಬಹುದು. ಇವಾಗ ಇದು ರೆಡಿಯಾಗಿದೆ. ಇಷ್ಟು ಪೌಡರ್ನ ನಾನು ಸ್ಟೋರ್ ಮಾಡಿಡ್ತಾ ಇದ್ದೀನಿ. ಮಿಕ್ಕ ಪೌಡರ್ನಲ್ಲಿ ಇವತ್ತು ನಾನು ಸಿಂಪಲ್ಲಾಗಿ ದಾಲ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಬ್ಬರಿಗೆ ಆಗೋಷ್ಟು ದಾಲ್ನ ರೆಡಿ ಮಾಡ್ತಾ ಇದ್ದೀನಿ. ಒಂದು 300 ml ಅಷ್ಟು ನೀರನ್ನ ತೊಗೊಂಡಿದ್ದೀನಿ. ಆ ನೀರು ಸ್ವಲ್ಪ ಕುದೀತಿದೆ ಅನ್ನೋ ಟೈಮ್ನಲ್ಲಿ ಒಂದು 3-4 ಟೇಬಲ್ ಸ್ಪೂನ್ ಅಷ್ಟು ನಾನು ರೆಡಿ ಮಾಡ್ಕೊಂಡಂತಹ ದಾಲ್ ಪುಡಿನ ಇಲ್ಲಿ ಸೇರಿಸಿದ್ದೀನಿ ಅಷ್ಟೇ. ಇವಾಗ ನಾವೇನು ಮಾಡಬೇಕು, ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಇದನ್ನು ಒಂದು 5 ನಿಮಿಷ ಕುದಿಸಿದ್ರೆ ಸಾಕಷ್ಟೇ. ದಾಲ್ ಪುಡಿ ಎಲ್ಲ ಚೆನ್ನಾಗಿ ಹುರಿದು ನಾವು ರೆಡಿ ಮಾಡಿರೋದ್ರಿಂದ ಜಾಸ್ತಿ ಬೇಯಿಸೋ ಅವಶ್ಯಕತೆ ಏನಿಲ್ಲ. ಈ ನೀರಿನಲ್ಲಿ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದ್ಬಿಟ್ರೆ ರುಚಿಯಾದಂಥ ದಾಲ್ ರೆಡಿ. ಇವಾಗ ನೋಡಿದ್ರೆ ಎಷ್ಟು ಸುಲಭವಾಗಿ ದಾಲ್ನ ರೆಡಿ ಮಾಡ್ಬೋದು. ಬೆಳಗಿನ ಗಡಿಬಿಡಿನಲ್ಲಿ ರೆಡಿ ಮಾಡಿಬಿಡ್ಬೋದು. ಟ್ರಾವೆಲ್ ಟೈಮಲ್ಲಿ ತುಂಬಾ ಸಿಂಪಲ್ ಆಗುತ್ತೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಹಾಗೆ ನೀವು ಇನ್ನೊಡೆಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಒಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು. ಬಾಯ್ ಬಾಯ್. ಸಿ ಯು.